ಮ್ಯಾಚ್ ನೋಡಕ್ ಬಂದಿದ್ದೀರಾ ಬ್ರೋ? ಮಾತಾಡ್ತೀರಾ? ಕನ್ನಡ ಗೊತ್ತಿಲ್ವಾ? ಮ್ಯಾಚ್ ನೋಡಕ್ ಬಂದಿದ್ರಲ್ವಾ? ಯು ಸಿ ಮ್ಯಾಚ್ ಎನಿ ಒನ್ ಟಾಕ್ RCB match, RCB versus SRH. How to feel? I'm so happy. She's a rival to me. So anyway, RCB will win today. That I'm sure. 49 all out. No. 45 all out. ನಾ ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಅಲ್ಲ 45 now today 45 new record. ಈ ಸಲ ಕಪ್ಪು ನಮ್ದೇ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಫುಲ್ ನೋಡಿ ಹಾಕೊಂಡು ರುಕ್ತಾರೆ. ಇಂಗ್ಲಿಷ್ ಅಲ್ಲೇ ಮಾಡ್ತಿರ್ತಾರೆ, ನಮ್ಗೆ ಇಂಗ್ಲಿಷ್ ಬರಲ್ಲ. ಏನ್ ಮಾಡ್ತಾ ಇರೋದು? ஆக்சுவலா இவர் வந்து பாத்தீங்கன்னா சிஎஸ்கே ஃபேன் தான். இன்னைக்கு வந்து எக்ஸ்பீரியன்ஸ்க்காக வந்து ஆர்சிபிய நாங்க சேஞ்ச் பண்ணிட்டோம் ஒரு எக்ஸ்பீரியன்ஸுக்காக எங்களோட வரனாரு. சோ கசின்ஸ் எல்லாம் சேர்ந்து வந்துட்டோம். பட் ஆனா இவர் சிஎஸ்கே ஃபேன் தான். ஆக்டிங் லைக் நார்மல் ஆர்சிபி. ஓகே ಓಪನಿಂಗ್ ಸೆರೆಮನಿ ಅಂತ ಫುಲ್ ಖುಷಿಯಾಗಿದ್ದು. ಅವನವನು ಯಾಕೆ ಖುಷಿಯಾಗಿದ್ದೆ ಆಮೇಲೆ ಸಂಜೆ ನೋಡಿದ್ರೆ ಬತ್ ಮೆಸೇಜ್ ಅವನವನು ಓಪನಿಂಗ್ ಸೆರೆಮನಿ ಮಾಡುದಿಲ್ಲ ಅಂತ. ಆರು ಇಬ್ರು ಎಲ್ಲ ಸ್ಟೇಜ್ ಸೆಟ್ ಮಾಡ್ಯಾರು. ಈ ಹೈದರಾಬಾದ್ ಹೊಡಿ 3 ಮಂದಿ ರೊಡ್ಡೆ ಲೆಫ್ಟಿ ಹೊಡ್ಯಾರನ ಅದಾರ. ನಮ್ ಹೆಸರು ಒಬ್ಬ ಸಾಕು, ಒಂದ್ ಬಾಲ್ ಹೋಗಿರ ಮೂರ್ ಕಿತ್ತು ಸ್ಟಂಪ್ ಬೀಳಂಗ್ ಹೋಗಿತಾರ. ಈ ಸಲ ಕಪ್ ಮಾತ್ರ ನಮ್ದೇ. RC ಕನ್ನಡಿಗ ಅಂತ ಇದೆ ಎಲ್ಲ ಉತ್ತರ ಕರ್ನಾಟಕ ಮಂದಿಗಳು ಇನ್ಸ್ಟಾಗ್ರಾಮ್ ಅಲ್ಲಿ RC ಮಧುಗೌಡ ಅಂತ ಇದೆ. RC ಮಧುಗೌಡ ಯಾವ ಊರವರು? ನಾವು ಮಂಡ್ಯದವರು. ಓಕೆ ಬ್ರೋ, ಥ್ಯಾಂಕ್ ಯು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ RC ಕನ್ನಡ. ಗೈಸ್, ಇವತ್ತಿಂದ IPL ಹಂಗಾಮನೆ ಶುರುವಾಗ್ತಿದೆ ಅಂತಾನೆ ಹೇಳ್ಬೋದು. ಇವತ್ತು ಅದು ಮೊದಲನೇ ಮ್ಯಾಚ್ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಎಂಬುದು. RCB ವರ್ಸಸ್ SRH ನಡೀತಾ ಇದೆ. ಬನ್ನಿ ಇವತ್ತಿನ ಹೈ ವೋಲ್ಟೇಜ್ ಪಂದ್ಯ ಹೇಗ್ ನಡೀತಂತ ಫ್ಯಾನ್ಸ್ ನ ಕೇಳೋಣ, ಹೇಗೆ ಎಕ್ಸೈಟ್ ಆಗಿದಾರಂತ. ಬನ್ನಿ. ಕಾಸು ಅಷ್ಟು ಬಡ್ಜೆಟ್ ಇದ್ದಿದ್ರೆ ಎಲ್ಲೋ ಹೋಗಿರ್ತೆ. ಖುಷಿ ಆಯ್ತು ಕನ್ನಡ ಅಭಿಮಾನಿಗಳು ನೋಡಿ, ಅದು RCB ಕನ್ನಡ ಅಭಿಮಾನಿಗಳು ತುಂಬಾ ಜನ. ಇಷ್ಟೊತ್ತು ನನಗೆಲ್ಲ ತಮಿಳು, ತೆಲುಗು, ಹಿಂದಿಯವರೇ ಸಿಕ್ಕಿದ್ದಾರೆ ಹೊರತು RCB ಫ್ಯಾನ್ಸ್ ಕನ್ನಡ ತುಂಬಾ ಕಷ್ಟ ಹೋಗ್ತದೆ. ಕರ್ನಾಟಕದಲ್ಲಿ ಕನ್ನಡದವರೇ ಕಮ್ಮಿ ಆಗ್ಬಿಟ್ಟು ಏನಂದ್ರೆ ಬೇರೆ ಲ್ಯಾಂಗ್ವೇಜ್ ಅವರು ಈ ಸಲ ಕಪ್ ನಮ್ದೇ, ನಮ್ದು. ಎಲ್ಲಿ ಹೋಗ್ತಿದ್ರು, ಬಲ್ ಬರ್ತಿದ್ರು, ಒಂದು ಗೊತ್ತಾಗ್ತಿಲ್ಲ. ಎಲ್ಲ ಗೇಟ್ ಹುಡ್ಕೊಂಡೆ ಹೋಯ್ತಾ ಇರೋದು ಆಲ್ಮೋಸ್ಟ್ ನಮ್ಗೆ ಗೊತ್ತಿರಂಗೆ. ನಿಮ್ಗೆ ಫುಲ್ ಸರೌಂಡಿಂಗ್ ಏನು ಕೌಂಟರ್ಗಳಿದೆ 1 2 3 4 ಎಲ್ಲ ತೋರಿಸ್ತೀನಿ ನಿಮ್ಗೆ. ತುಂಬಾ ಜನ ಮಾತಾಡ್ಸಕ್ ಟ್ರೈ ಮಾಡ್ತಿದ್ದೀನಿ, ಆದ್ರೆ ಮಾತಾಡಕ್ಕೆ ಹಿಂದೆ ಮುಂದೆ ನೋಡ್ತಾವ್ರಂತಾನೆ ಹೇಳ್ಬೋದು. ನೋಡುವ, ಇನ್ನು ಟೈಮ್ ಸ್ಟಾರ್ಟ್ ಆಗಿಲ್ಲ. ಇನ್ನು ಎಷ್ಟೆಷ್ಟು ಜನ ಕೈಲಾಗುತ್ತೆ ಮಾತಾಡ್ಸಕ್ ಟ್ರೈ ಮಾಡ್ತೀನಿ. ಬನ್ನಿ. ಮ್ಯಾಚ್ ನೋಡಕ್ ಬಂದಿದ್ದೀರಾ ಬ್ರೋ? ಮಾತಾಡ್ತೀರಾ? ಕನ್ನಡ ಗೊತ್ತಿಲ್ವಾ? ಮ್ಯಾಚ್ ನೋಡಕ್ ಬಂದಿದ್ರಲ್ವಾ? ಯು ಸಿ ಮ್ಯಾಚ್ ಎನಿ ಒನ್ ಟಾಕ್ RCB match, RCB versus SRH. How to feel? I'm so happy. So this is my first time I'm watching this match. So I'm so happy to watch this match. And she's a rival to me. So anyway, RCB will win today. That I'm sure. 49 all out. No. 45 all out. 49. ಅಲ್ಲ 45 now today 45 new record. ಈ ಸಲ ಕಪ್ಪು ನಮ್ದೇ. He's a MI fan by the way. Yeah, my second favorite is RCB. All over India RCB fans. Thank you bro.
ಫಸ್ಟ್ ಮ್ಯಾಚ್ ನಮ್ಮ ಗ್ರೌಂಡ್ ಅಲ್ಲೇ ನಡೀತದೆ, ನಮ್ಮೂರಲ್ಲೇ ನಡೀತಿದೆ. ಹೇಗೆ ಅನಿಸ್ತಿದೆ ನಿಮ್ಗೆ? ತುಂಬಾ ಖುಷಿ ಅನಿಸ್ತಾ ಇದೆ. ವಿರಾಟ್ನ ನೋಡಿ ಇನ್ನೂ ಖುಷಿ ಆಗುತ್ತೆ. ಆಮೇಲೆ ನಮ್ಮ ಮಗಳಿಗೆ ಇಶಾನ್ ಕಿಶನ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರನೇ ಈ ಮ್ಯಾಚ್ಗೆ 5,000 ರೂಪಾಯಿ ಟಿಕೆಟ್ ತಗೊಟ್ಟು ಬಂದಿದೀವಿ. ನೋಡೋಣ, ತುಂಬಾ ಖುಷಿ ಅನಿಸ್ತಾ ಇದೆ ಈಗ. ನಿಮ್ಮ ಪ್ರಕಾರ ಇವತ್ತು ಯಾರು ಗೆಲ್ಬೋದು ಅಂತ? ಆಲ್ಮೋಸ್ಟ್ SRH ಬ್ಯಾಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು, ಹೈ ವೋಲ್ಟೇಜ್ ಆಗಿದೆ. ನಿಮ್ಮ ಪ್ರಕಾರ ಎಲ್ಲಾರು ಸ್ವಲ್ಪ ಡೌಟ್ ಇದೆಯಾ RCB ಎಲ್ಲೋ ಮೈನಸ್ ಆಗ್ಬೋದು ಅಂತ? ಮೈನಸ್ ಅಂತ ನಾನು ಇಲ್ಲ, ಯಾಕಂದ್ರೆ ನಾನು ಪಾಸಿಟಿವ್ ಆಗಿದ್ದೀನಿ. ನಮ್ ಕಡೆ ಇನ್ನ ವಿರಾಟ್ ಕೊಹ್ಲಿ ಇದ್ದೇ ಇದ್ದಾರೆ. ಅದಕ್ಕೋಸ್ಕರ ನಾವು ಬೆಂಗಳೂರು ಆಗಿರೋದ್ರಿಂದ RCB ನ ಗೆಲ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ 11 ಜನ ಲಾಸ್ಟ್ ಇಯರ್ ಏನ್ ಸೆಲೆಬ್ರೇಷನ್ ತೀರ್ಕೊಂಡಿದ್ರು 11 ಜನ, ಅವ್ರಿಗೋಸ್ಕರ 11 ಸೀಟ್ ರಿಸರ್ವೇಶನ್ ಮಾಡಿಸಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಇಲ್ಲ, ಖಂಡಿತವಾಗ್ಲೂ ಅದೊಂಥರ ನಮಗೂ ಖುಷಿ ವಿಚಾರನೇ. ಆದರೆ ಕಳ್ಕೊಂಡ್ರವ್ರ ನಾವು ತಿರ್ಗಾ ವಾಪಸ್ ಬರಕ್ ಆಗಲ್ಲ. ಬಟ್ ಆದ್ರೂ ಅವ್ರಿಗೋಸ್ಕರ ಈ ಸೀಟ್ ಖಂಡಿತವಾಗ್ಲೂ ಇಟ್ಟಿರೋದಕ್ಕೆ ನನಗೆ ತುಂಬಾ ಖುಷಿ ಅನ್ನಿಸ್ತಾ ಇದೆ. ಯಾರ್ಯಾರು ಬಂದಿದ್ದಾರೆ ಸರ್? ನಾನು, ನಮ್ಮ ವೈಫು, ನನ್ನ ಮಗಳು 3 ಜನನು ಬಂದಿದ್ದೀವಿ. ಈ ಸಲ ಕಪ್ ಈ ಸಲ ಕಪ್ಪು RCB ಇದೆ ತಿರ್ಗಾ, ಮತ್ತೆ RCB. ಇವಾಗ ನಾನು ಯಾವ ಲ್ಯಾಂಗ್ವೇಜ್ ಎಲ್ಲಾರ ಮಾತಾಡಿ ನಿಮ್ಗೆ ಯಾವ ಭಾಷೆ ಕಂಫರ್ಟಬಲ್ ಆ ಭಾಷೆನೇ ಮಾತಾಡಿ. Actually, this is our first time, bro. This is our first time stadium experience. This is our first time stadium experience, bro. We came by yesterday itself, for to meet this real IPL experience, and very surprised. And excitement. Very surprised to see that stadium itself. We came by morning itself in stadium. It's very good experience. Still. You are from bro? Still they are have goosebumps in me. You are Tamil Nadu. I like it. We are still waiting in morning 10 to now. What is the time now? 2:30. We are still waiting for opening. What bro? Tamil. இன்னும் ஒரே மணி நேரம் தான் உள்ள போயிருவோம். அதுக்கப்புறம் தான் வைபே RCB. இங்கெல்லாம் பாத்தீங்கன்னா ரொம்ப வைபா இருக்கும்னு நாங்க எதிர்பார்த்து வந்தோம். அந்த அளவுக்கு வைப் இருக்குதான். உள்ள போனாதான் தெரியும் இன்னும் எப்படி இருக்கும் அப்படிங்கிற ஃபர்ஸ்ட் எக்ஸ்பீரியன்ஸ் எப்படி இருக்கும்னு. SRH ஒரு ஃபேன். ஆக்சுவலா இவர் வந்து பாத்தீங்கன்னா CSK ஃபேன் தான். இன்னைக்கு வந்து எக்ஸ்பீரியன்ஸ்க்காக வந்து RCB நாங்க சேஞ்ச் பண்ணிட்டோம். ஒரு எக்ஸ்பீரியன்ஸ்க்காக எங்களோட வரனாரு. சோ கசின்ஸ் எல்லாம் சேர்ந்து வந்துட்டோம். பட் ஆனா இவர் CSK ஃபேன் தான். Acting like a normal RCB. Okay. Revealing this your video. We are all members of Tamil Nadu or Tamil peoples. So why are you like this RCB team? Virat Kohli. Because I am fan of Virat Kohli. Virat Kohli, AB de Villiers. Huge fan. We are a huge fan of AB de Villiers. So that's why we are supporting RCB and விராட் கோலி வெறியம் ப்ரோ, அதான் அதுக்கு தான் சப்போர்ட் RCB. Next match CSK and RCB. You support same RCB bro. This guy only supports CSK. Only change the CSK. We are only RCB only. We are same only RCB. You would support only RCB. Okay, thank you. Thank you so much. This is a cup number. Cup namdu. Thank you. ಗೈಸ್ ತುಂಬಾ ಜನ ಮಾತಾಡ್ಸಕ್ ಟ್ರೈ ಮಾಡ್ತಿದ್ದೀನಿ. ಆಲ್ರೆಡಿ ಇವಾಗ ನೋಡಿದ್ರೆ ಯಾರೋ ತಮಿಳ್ ಗೈಸ್, ತಮಿಳ್ನಾಡವರು, ಅಷ್ಟು ಜನನು ತಮಿಳವ್ರು ಅಂತಾನೆ ಹೇಳ್ಬೋದು. ಆದ್ರೆ RCB ಫ್ಯಾನ್ಸ್ ಅಂತಾನೆ ಹೇಳ್ಬೋದು. ಒಂದ್ ರೀತಿ ಖುಷಿ ಆಗುತ್ತೆ. ನೋಡುವ ಹೇಗಿರುತ್ತೆ ಅಂತ. ತುಂಬಾ ಜನ ಮಾತಾಡ್ಸಕ್ ಟ್ರೈ ಮಾಡ್ತಾ ಇದ್ದಾನೆ, ಆದ್ರೆ ಯಾರು ಮಾತಾಡ್ತಿಲ್ಲ. ನೋಡೋಣ ಬನ್ನಿ ಮುಂದಕ್ಕೆ ಯಾರಾದ್ರೂ ಮಾತಾಡ್ತಾರೆ, ಹೇಗ್ ಮಾತಾಡ್ತಾರೆ, ಅವ್ರಿಗೆ ಫೀಲ್ ಹೇಗ್ ಅನ್ಸ್ತಿದೆ ಇವತ್ತು ಮ್ಯಾಚ್. ಮ್ಯಾಚ್ಗೇನಾ ಆಲ್ರೆಡಿ ಮಾತಾಡಿ ಪರವಾಗಿಲ್ಲ ಹೇಳಿದ್ರು. ಮ್ಯಾಚ್ ಏನ್ ಅನ್ಸ್ತಿದೆ? ಫಸ್ಟ್ ನಮ್ ಗ್ರೌಂಡ್ ಅಲ್ಲಿ ನಡೀತಿದೆ, ಯಾರು ಅಲ್ಲ ಬಹಳ ವರ್ಷ ಆದ್ಮೇಲೆ ಹೋದ ವರ್ಷ ಗೆದ್ದಾರೆ, ಈ ಸಲನೇ ಗೆಲ್ತಾರೆ. ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು? ಫಸ್ಟ್ ಟೈಮ್ ಬಂದಿರೋದು. ಟಿಕೆಟ್ ಸಿಕ್ಕಿದೆ? ಸಿಕ್ಕಿದೆ. ಎಷ್ಟು ಜನ ಬಂದಿದ್ದಾರೆ? 3 ಜನ. RCB SRH 2 ಟೀಮ್ ನಡೀತಿದೆ. SRH ಅಲ್ಲಿ ಬ್ಯಾಟಿಂಗ್ ಲೈನ್ ಅಪ್ ಅಂತೂ ಸೂಪರ್ ಆಗಿದೆ. ಅಂದ್ರೆ ಬಾಲಿಂಗ್ ಲೈನ್ ಸೂಪರ್ ಐತಲ್ಲ. ಎಲ್ಲಾರ ಮೈನಸ್ ಆಗುತ್ತೆ ಅನ್ಸುತ್ತೆ? ಇಲ್ಲ ಆಗಲ್ಲ. 300+ ಫಸ್ಟ್ ಮ್ಯಾಚ್ ಫಸ್ಟ್ ಟೈಮ್ ನೀವು ಗ್ರೌಂಡ್ ಅಲ್ಲಿ ನೋಡ್ತಾ ಇರೋದು? ಗೆಲ್ತೀವಿ, ಗೆಲ್ತಾರೆ. ನೀವು ಎಲ್ಲಿಂದ ಬಂದಿರೋದು? ದಾವಣಗೆರೆಯಿಂದ ಬಂದಿದ್ದೀರಾ? ಪ್ರೆಸೆಂಟ್ ಇಲ್ಲ ಸ್ಟೇ ಆಗಿದ್ರೆ ದಾವಣಗೆರೆಯಿಂದ ಬಂದಿದ್ದೀರಾ? ನೀವು ದಾವಣಗೆರೆ ಬ್ರೋ, ನೀವು ದಾವಣಗೆರೆ. ಇಷ್ಟು ಜನನು ಮ್ಯಾಚ್ ನೋಡಕ್ ಬಂದಿದ್ದೀರಾ? ಇಲ್ಲ, ನಾವಿಬ್ರು ಇಲ್ಲೇ ಹೋಗಿ
ಹೌದಾ? ಈಗ ನೆಕ್ಸ್ಟ್ ವಿರಾಟ್ ನೋಡಕ್ ಬಂದಿದ್ದೀರಾ? ಇದು ನೆಕ್ಸ್ಟ್ ಬಂದ್ಬಿಟ್ಟು CSK RCB ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಅವಾಗ? ಧೋನಿ ಇಲ್ಲಲ್ಲ ಬ್ರೋ ನೆಕ್ಸ್ಟ್ ಮ್ಯಾಚ್ ಇರಲ್ವಾ? ಹೇಳಿದ್ರ ಬ್ರೋ ಆಲ್ರೆಡಿ? ಈಗ ಆಫ್ ಇದು ಅವತ್ತು ಬರೋತರ ಏನೋ ಪ್ಲಾನ್ ಇದೆಯಾ ಏನ್ ಕತೆ? ಇಲ್ಲ ಬ್ರೋ ಅದಕ್ಕೆ ಇವತ್ತೇ ಬಂದ್ವಿ ಓಪನಿಂಗ್ ಮ್ಯಾಚ್ ಅಲ್ಲಿ. ಅಲ್ಲ ಇದಕ್ಕಿಂತ ಹೈ ವೋಲ್ಟೇಜ್ ಆಗಿರುತ್ತಲ್ಲ ಅದು. ಹೈ ವೋಲ್ಟೇಜ್ ಅನ್ನಕ್ಕೆ ಈ ಸಲ ಧೋನಿನೇ ಇಲ್ಲಲ್ಲ ಮ್ಯಾಚಿಗೆ 2 ವೀಕ್ ರೂಲ್ ಔಟ್ ಆಗ್ಯಾರ ಅವರು. ಇವಾಗ ಏನೇ ಆದ್ರೂ ಒಂಥರ RC ಕನ್ನಡಿಗ ಅಂತ ಇದೆ ಎಲ್ಲ ಉತ್ತರ ಕರ್ನಾಟಕ ಮಂದಿಗಳು ಇನ್ಸ್ಟಾಗ್ರಾಮ್ ಅಲ್ಲಿ RC ಮಧುಗೌಡ ಅಂತ ಇದೆ. RC ಮಧುಗೌಡ ಯಾವ ಊರವರು? ನಾವು ಮಂಡ್ಯದವರು. ಓಕೆ ಬ್ರೋ, ಥ್ಯಾಂಕ್ ಯು. ಬಸ್ ಮಾತಾಡ್ತೀರಾ? ತಿಂಗಳು ಮಾತಾಡ್ಬೋದಾ ಸ್ವಲ್ಪ RCB ಬಗ್ಗೆ? ತಿನ್ನಿ ಪರವಾಗಿಲ್ಲ, ಅಲ್ಲಿ ಬಂದು ಮಾತಾಡ್ಕೊಂಡು ಮಾತಾಡಿರೋದು. RCB SRH ಇದೆ, ಹೇಗೆ ಅನಿಸ್ತಿದೆ? ಅದು ನಮ್ಮ ಊರಿಗೂ ಒಳ್ಳೆ ಬ್ಯಾಟಿಂಗ್ ಸಿಗತ್ತೆ ಅನ್ಸ್ತಿದೆ. 2 ಬ್ಯಾಟಿಂಗ್ ಮಾತ್ರ ಸಖತ್ ಇರತ್ತೆ ಇವತ್ತು. ಏನೇನಿಲ್ಲ, ಒಳ್ಳೆ ಸಖತ್ ಇರತ್ತೆ, ಚಿಲ್ಲಾಗಿರ್ಬೋದು. ಇವತ್ತಿನ ನಮಗೆ -1 ಏನಾರು ಆಗುತ್ತೆ? SRH ಟೀಮ್ ಬ್ಯಾಟಿಂಗ್ ಲೈನ್ ಅಪ್ ನೋಡಿದ್ರೆ ತುಂಬಾ ಸ್ಟ್ರಾಂಗ್ ಅಂದ್ರೆ ಸ್ಟ್ರಾಂಗ್ ಇದೆ. ನಮ್ಮವರು ಸ್ಟ್ರಾಂಗ್ ಇದ್ದಾರೆ, ಹಂಗೇನಿಲ್ಲ. ಅವ್ರಿಗೆ ಆರಾಮ ಹೊಡಿಬೋದು, ಆತರ ಇದಾರೆ. ಬೌಲಿಂಗ್ ಚೆನ್ನಾಗಿಲ್ಲ, ನಮ್ ಬೌಲಿಂಗ್ ಚೆನ್ನಾಗಿದೆ. ಅವ್ರದೇ ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ, ಅವ್ರ ಬೌಲಿಂಗ್ ವೀಕ್ ಇದೆ, ನಮ್ ಬೌಲಿಂಗ್ ಸ್ಟ್ರಾಂಗ್ ಇದೆ. ನಮ್ ಬೌಲಿಂಗ್ ಈ ಮ್ಯಾಚ್ ಗೆಲ್ಸುತ್ತೆ. ನೀವು ಮೊದಲನೇ ಸಲ ಬಂದಿರೋದೇ ಇದು ಆಲ್ರೆಡಿ? ಹೋದ್ ಸತಿ ಬಂದಿದ್ವಿ, KKR ಮ್ಯಾಚ್ ವಾಶ್ ಔಟ್ ಆಗಿತ್ತು, ನೋಡಕ್ ಆಗಿರ್ಲಿಲ್ಲ. ಈ ಸತಿ ಫಸ್ಟ್ ಡೇ ಲೆಕ್ಕ. ಮ್ಯಾಚ್ ಆದ್ಮೇಲೆ ನೆಕ್ಸ್ಟ್ ನಮ್ಮ CSK RCB ಮ್ಯಾಚ್ ಇದೆ, ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಿದೆ? ಈ ಸತಿನೂ RCB ಇದೆ ಮ್ಯಾಚ್. ಏನಿಲ್ಲ ಬ್ರೋ, ಈ ಸಲ ನಾವು CSK ಬಿಡಲ್ಲ, ಮಾತ್ರ ಎಲ್ಲಿದ್ರು ಬಿಡಲ್ಲ. ಈ ಸಲ ಏನೋ ಧೋನಿ ಇರಲ್ಲ ಅಂತ ಹೇಳಿ ಬಂತು, ಟ್ವೀಟ್ ಬಂತು ಮಧ್ಯಾಹ್ನ, ನೋಡೋಣ. ಅವನಿಲ್ಲ ಅಂದ್ರೆ ಸಂಜೆ ಹೊಡಿಬೇಕಲ್ಲ. ನಮ್ಮ ವಿರಾಟ್ ಬಗ್ಗೆ ಅವ್ರಿಗೆ ಏನು? ವಿರಾಟ್ ಬಗ್ಗೆ ಏನಿಲ್ಲ, ಕಿಂಗ್ ಈಸ್ ದ ಕಿಂಗ್ ಮೇಕರ್. ABD ಅವರು ಬಂದ್ರೆ ಮ್ಯಾಚ್ ಇನ್ನೂ ಚೆನ್ನಾಗಿರುತ್ತೆ. ಅಲ್ಲೇ ಬರಕ್ ಆಗಲ್ಲ, ಏನು ಮಾಡಂಗಿಲ್ಲ. ಎಬಿಡಿದ್ದಾರೆ, ಗೇಲಿದ್ದಾರೆ, ಏನು ಮಾಡಂಗಿಲ್ಲ. ಫಸ್ಟ್ ಮ್ಯಾಚ್ ಫಸ್ಟ್ ಟಿಕೆಟ್ ಸಿಕ್ಕಿದ್ದು ನಮ್ ಪುಣ್ಯ ಅನ್ಬೇಕು. ಯಾವಾಗ ಮುಂಜಾನೆ 9 ಟ್ರೈ ಮಾಡತ್ತೇವ ಟಿಕೆಟ್ ಸಿಗ್ಬೇಕು. ಟಿಕೆಟ್ 10 ನೋಡಿದ್ವು, 10 ಟಿಕೆಟ್ 12 ನೋಡ್ರಿ, 12 ಬರುವ 3 ಗಂಟೆ ನೋಡ್ರಿ, 3 ಗಂಟೆಗೂ ಇಲ್ಲ. ನಾವೇನ್ ತಿಳ್ಕೊಂಡು ಇನ್ನು 6 ಗಂಟೆ ಬಿಡ್ತಾರ, 6 ಗಂಟೆ ಟಿಕೆಟ್ ಕಾಯ್ಬೇಕಂತ ಮಕ್ಕೊಂಡು 4 ಗಂಟೆಗೆ ಬಿಟ್ಟು 2 ನಿಮಿಷ ಹಸನ ಒಂದ್ ಟಿಕೆಟ್ ಇಲ್ಲ, ಏನಿಲ್ಲ, ಸೋಲ್ಡ್ ಔಟ್. ಅಲ್ಲಿ ನೋಡ್ಬಿಡ್ದ ಲಾಗಿನ್ ಆಗವತ್, ರಿಲೋಡ್ ಆಮೇಲೆ ಗೊತ್ತಲ್ಲ ಟಿಕೆಟ್ ಸೋಲ್ಡ್ ಔಟ್ ಅಂತ. ಇನ್ನೋ ನಮ್ಸಿರ್ಲಿ, ನಮ್ ಫ್ರೆಂಡ್ ಮಾಡಿದ್ದ, ಸಿಕ್ತು. ಫಸ್ಟ್ ಮ್ಯಾಚ್ ನಮ್ಮ ಇದಂತ ತಿಳ್ಕೊಂಡು ಓಪನಿಂಗ್ ಸೆರೆಮನಿ ಅಂತ ಫುಲ್ ಖುಷಿಯಾಗಿದ್ದು. ಅವನವನ್ ಖುಷಿ ಆಗಿದ್ದೆ. ಆಮೇಲೆ ಸಂಜೆ ನೋಡಿದ ಬತ್ ಮೆಸೇಜ್ ಅವನವನು ಓಪನಿಂಗ್ ಸೆರೆಮನಿ ಮಾಡುದಿಲ್ಲ ಅಂತ. ಇಬ್ರೆಲ್ಲ ಸ್ಟೇಜ್ ಸೆಟ್ ಮಾಡ್ಯಾರು, ನೋಡ್ಬೇಕು. ಹೋಪ್ಸ್ ಅಂತ ಬಾಳ ಐತೆ ಓಪನಿಂಗ್ ಸೆರೆಮನಿ ನೋಡ್ಬೇಕಂತಂದ. ನೋಡುನು ಓಪನಿಂಗ್ ಸೆರೆಮನಿ ಆದ್ರೂ ಫುಲ್ ಖುಷಿ. ಲಾಸ್ಟ್ ಇಯರ್ ಆದಂಗ ನಮ್ಗೆ ಹೆಂಗಾದ ಪಂಜಾಬ್ ಜೋಡಿ ಮ್ಯಾಚ್ ಇತ್ತು, ಅವಾಗ ಮಳಿ ಬಂದ್ ನಾವು 8 ಓವರ್ ಆಡಿಸಿರ, ಅದನ್ನ ನೋಡಿದಂಗ ಅನಿಸಿಲ್ಲ. ಸುಮ್ ಏನ್ ಬಂದ್ ಸೋತೋದು. ಈ ಹೈದರಾಬಾದ್ ಹೊಡಿತ್ 3 ಮಂದಿ ರೊಡ್ಡೆ ಲೆಫ್ಟಿ ಹೊಡ್ಯಾರ್ನ ಅದಾರ. ನಮ್ ಹೆಜಲ್ಡ್ ಒಬ್ಬ ಸಾಕು, ಒಂದ್ ಬಾಲ್ ಹೋಗಿರ 3 ಕಿತ್ತು ಸ್ಟಾಂಪ್ ಬೀಳಂಗ್ ಹೋಗಿತಾರ. ಈ ಸಲ ಕಪ್ ಮಾತ್ರ ನಮ್ದೇ. ಮೈನಸ್ ಆಗೋ ಪಾಯಿಂಟೇ ಇಲ್ಲ. ನಮ್ ಈ ವಿರಾಟ್ ಕೊಹ್ಲಿ ಆಡೋ ಬ್ಯಾಟಿಂಗ್ ಪ್ರಾಕ್ಟೀಸ್ ಸೆಷನ್ ನೋಡಿದ್ರೆ ಇವ್ರೇನ್ ಲೆಫ್ಟ್ ಹ್ಯಾಂಡರ್ 3 ಮಂದಿ ಕೂಡ ನಮ್ ರೈಟ್ ಹ್ಯಾಂಡ್ ಒಬ್ಬ ಕೂಡ ಹೊಡಿತಾನೆ. ಅವ್ರ 3 ಮಂದಿ 100 ಬಿಡೋ ನಮ್ ವಿರಾಟ್ ಕೊಹ್ಲಿ ಚೇಸಿಂಗ್ ನಿತ್ತ ಪಕ್ಕ 100 ಹೊಡ್ಯಾತಾನ, ಬಿಡೋದು ಚಾನ್ಸೇ ಇಲ್ಲ. ಬೌಲರು ಹಂಗ ಐತೆ, ಅವ್ರು ಲೆಫ್ಟ್ ಹ್ಯಾಂಡರ್ 3 ಮಂದಿ ಇದ್ರೆ ನಮ್ ಹೆಜಲ್ಡ್ ಒಬ್ಬ ಸಾಕು, 3 ಮಂದಿನ ಕಿತ್ತು ಹೋಗಿತಾನ. ಚಿರಋಣಿ. ಅದ್ ಆಕ್ಚುಲಿ ಅದ ವೆಂಕಟೇಶ್ ಅವ್ರು ಮಾಡಿದ್ದ ಆಕ್ಚುಲಿ ಗುಡ್ ಇದದು ಏನಂತಾರಂದ್ರ ಇನಿಷಿಯೇಟಿವ್. ಯಾಕಂದ್ರೆ ಈಗ ಸದ್ಯ ಅವು 11 ಸೀಟ್ಸ್ ಬಿಟ್ಟಾರಂದ್ರ ಸದ್ಯ ಅವ್ರು ನೋಡತಾರ ಅಂತ ತಿಳ್ಕೋದ ಅಷ್ಟ. ಅದ ಟ್ರಾಜಿಡಿ ಆಗಿದ್ ಮಾತ್ರ ಒಂದ್ ಬಾಳ ದುಃಖ ಐತಿ ನಮಗ, ಆಗ್ಬಾರ್ದಾಗಿತ್ತು. ಇನ್ ಮುಂದೆಲ್ಲರ ಗೆದ್ರೆ ಇನ್ನು ದೊಡ್ಡ ಪ್ರಮಾಣದಾಗ ಆಕೇತಿ. ಸೊ ಅದಕ್ಕೆಲ್ಲಾ ನಮ್ದೆಲ್ಲಾ ಪೊಲೀಸ್ ಸಿಬ್ಬಂದಿ ಎಲ್ಲಾ ಕರೆಕ್ಟ್ ಅಡ್ಜಸ್ಟ್ ಮಾಡ್ತಾರ ಅಂತ ಅನ್ಕೊಂಡಿದೀವಿ, ನೋಡ್ಬೇಕು ನಾವು. CSK ಟಿಕೆಟ್ ಸಿಕ್ಕರ ಸಾಗಬೇಕು, ನೋಡ್ ಧೂಳ್ ಹಾರ್ತದನ ಪಕ್ಕ. ಹೋದ್ ವರ್ಷ ನೋಡ್ರಿ ಹೆಂಗ್ ಎಲಿಮಿನೇಟ್ ಮಾಡಿದವ್ರಿಗೆ. ಈ ಸಲ ಪಕ್ಕ ಫಸ್ಟ್ ಮ್ಯಾಚ್ ಹೊರಗೆ ಹಾಕ್ಯವ್ರಿಗೆ. 2 ಮ್ಯಾಚ್ 2 1 ಪಕ್ಕ ಗೆಲ್ತೇವೆ, ಫಸ್ಟ್ ಮ್ಯಾಚ್ ಗೆಲ್ತೇವೆ ಹೋಮ್ ಗ್ರೌಂಡ್ ಪಕ್ಕ.
ಧೋನಿ ಅವ್ರ ಬೇರೆ ಇರಲ್ಲ ಏನು ಅನ್ಸುತ್ತಾ? ಧೋನಿ ಆಡೋದಿಲ್ಲ ಅಂತ ಧೋನಿ ಆಡಕ್ಕೆ ಅಂತ ಬಂದಿದೆ, ಟ್ವೀಟ್ ಬಂದಿದೆ. ಅವ್ರು ಆಡಿದ್ರೆ ಒಂದು ಕ್ರೇಜ್ ಅಂತ ಹೇಳ್ಬೋದು. ಹೇಳ್ಬೇಕಂದ್ರೆ ಒಂದು ಆ ಟೀಮ್ ನಿಂತಿರೋದೇ ಒಂದು ಧೋನಿ ಇಲ್ಲಾಂದ್ರೆ ಟೀಮ್ ಏನಿಲ್ಲ. ಆತರ ಇದೆ ಪರಿಸ್ಥಿತಿ. ಅವ್ರಿದ್ದ ಕ್ರೇಜ್ ಇಲ್ಲ, ಅವ್ರಿದ್ದೇ ಏನ್ ಕ್ರೇಜ್ ಇರುತ್ತೆ. ಧೋನಿ ಕ್ರೇಜ್ ಗಿಂತ ನಮ್ಗೆ ವಿರಾಟ್ ಕೊಹ್ಲಿ ಕ್ರೇಜ್ ನೋಡ್ಬೇಕು. ಧೋನಿ ನೋಡಿ ರಾಗಡ್ರಿಗೆ ಸಾಕಾತಿ. ಈಗ ಸದ್ಯ ಧೋನಿ ಔಟ್ ಆಗೋದು ನೋಡ್ಬೇಕಂತ ಅಷ್ಟೇ ನಮಗೆ ಈಗ ಸದ್ಯ. ಯಾಕಂದ್ರೆ ನಮ್ ಎಸ್ ಡಿ ಆಳ ಬರ್ತಾನ ಸ್ಲೋರ್ ಬಾಲ್ ಟಪಕ್ ಔಟ್ ಹಾಕ ನಮ್ಗೆ ಅದ್ ನೋಡಕ್ ಖುಷಿ. ಯಾಕಂದ್ರೆ ನಾವು RCB ಫ್ಯಾನ್ಸ್, CSK ಸಪೋರ್ಟ್ ಮಾಡಿ ನಾವು ಧೋನಿ ಆಡ್ಲಿ ಬಿಡ್ಲಿ ನಮ್ಗೆ ಔಟ್ ಆರ ಸಾಕು ಅಷ್ಟೇ. ಮ್ಯಾಚ್ ವಿನಿಂಗ್ ನೀವು ನೋಡ್ಕೊಂಡು ಬರ್ತಿದ್ರೆ ಮ್ಯಾಚ್ಗಳನ್ನ, ಅದ್ರಲ್ಲಿ ನಮ್ಮ RCB ಅವ್ರಿಗೆ ಯಾರ ಜೊತೆ ಮ್ಯಾಚ್ ಆಡಿದ್ರು ಟ್ರೋಲ್ ಆಗಲ್ಲ. ನಾವು ಟ್ರೋಲ್ ಮಾಡೋಣ, ನಮಗೂ ಯಾರು ಟ್ರೋಲ್ ಮಾಡಲ್ಲ. ಅದೇ ಒಂದು CSK RCB ಅಂತ ಟ್ರೋಲ್ ಆದಾಗ ಆದಷ್ಟು ತುಂಬಾ ಜನ ಇಲ್ಲಿ ಇರೋರು CSK ಫ್ಯಾನ್ಸ್ ಇರ್ಬೋದು, RCB ನಮ್ಮ ಕನ್ನಡದವರೇ ನಮಗೆ ಒಂದು ಟ್ರೋಲ್ ಮಾಡ್ಕೊಂಡು ನಮ್ಮ ಟೀಮ್ ನ ಕೆಳಗ್ ಮಾಡೋ ತರ ಮಾಡ್ತಾರೆ. ವಿರಾಟ್ ಕೊಹ್ಲಿನ ಅವ್ರ ಬಗ್ಗೆ ಅಪೋಸ್ ಮಾಡೋ ಬರದಲ್ಲಿ ನಮ್ಮ RCB ಟೀಮ್ ನೇ ಒಂದು ಡೌನ್ ಮಾಡ್ತಾರೆ. RCB ಡೌನ್ ಮಾಡ್ತಾರೆ, ಮತ್ತೆ ಒಳ್ಳೆ ಟಿಕೆಟ್ ಎಲ್ಲ ಬೇಕಾದಾಗೆ ಮತ್ತೆ RCB ಹೈಪು ಮಾಡ್ತಾರೆ. ಈಗ ಮಾಡಿ ನೀವೇ ನೋಡಿರಲ್ಲ, ಬರೀ 1 ಕಪ್ ಗೆದ್ದಿದ್ಕನೆ ಈ ಪರಿ ಆಗಿದೆ. ಇನ್ನ ಅವ್ರಂಗೆಲ್ಲ 5 ಕಪ್ ಗೆದ್ದಿದ್ರೆ ಮಾತ್ರ ಅಯ್ಯೋ ನಮ್ ಹಿಡ್ಯಾರ ಯಾಕ್ರ ನಾವು ಟ್ರೋಲ್ ಮಾಡೋದು ಕರ್ತೀವಿ. ಅವ್ರು IPL ಆಡೋದ್ ಬಿಡ್ತಾರ ಆ ಪರಿ ಮಾಡ್ತಿದ್ವು. ಅಲ್ಲ ಲಾಲಿಪಾಪ್ ರೋಲ್ ಮಾಡ್ತಿದ್ರು. ಲಾಲಿಪಾಪ್ ಅಂದ್ರೆ ಹೋಯ್ತು ಇವಾಗ 2 ಇಯರ್ಸ್ ಬ್ಯಾನ್ ಹೆಂಗಿದೆ ಮಾಡೋರು ಹಂಗೆ ಪರ್ಮನೆಂಟ್ ಹೋಯ್ತಲ್ಲ. ಈ ಸಲ ಕಪ್ ಮಾತ್ರ ನಮ್ದೇ ಪಕ್ಕ. SRH ಮ್ಯಾಚ್ ಇದೆ, ನೀವು SRH ಫ್ಯಾನ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ RCB SRH ಫ್ಯಾನ್ ಆಗಿ ಬಂದಿದ್ದೀರಿ ಅಂತ. ಹೇಗೆ ಅನಿಸ್ತಿದೆ ನಿಮಗೆ ಇವತ್ತಿನ ಮ್ಯಾಚ್? ವೆರಿ ಎಕ್ಸೈಟೆಡ್. ಫಸ್ಟ್ ಮ್ಯಾಚ್ ಎಕ್ಸ್ಪೆಕ್ಟಿಂಗ್ 300 ಪ್ಲಸ್. ದಟ್ಸ್ ಆಲ್. ವೈ ಆರ್ ನರ್ವಸ್ ಬ್ರೋ ನೀವು? ಇನ್ನೊಂದ್ ಏನಂದ್ರೆ ಅನೌನ್ಸ್ಮೆಂಟ್ ಮಾಡ್ತಿದ್ರೆ ಯಾವ ಟಿಕೆಟ್ ತಗೊಂಡಿದ್ರೆ ಅವ್ರು ಮಾತ್ರ ಇಲ್ಲಿರಿ, ಇನ್ ಯಾರು ತಗೊಂಡಿಲ್ಲ ಅವ್ರು ಕಾಯ್ತು, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಯಾರು ವೇಟ್ ಮಾಡಕ್ ಹೋಗ್ಬೇಡಿ ಅಂತಾನೆ ಹೇಳ್ತಿದ್ದಾರೆ. RCB are going to kill him today. King Kohli will do the job and Phil Salt will finish it off. ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ಕಪ್ ನಮ್ದೇ. ಥ್ಯಾಂಕ್ ಯು ಸರ್. ಟಿಕೆಟ್ ನಿಮ್ದು ಯಾವ ಗೇಟ್ ಅಲ್ಲಿ ಇದೆ ಅಲ್ಲಿಗೆ ಹೋಗಿ, ಟಿಕೆಟ್ ಇಲ್ಲದೆ ಇರೋರು ಹೊರಗಡೆ ಹೋಗಿ ಇಲ್ಲಿಂದ ಅಂತ ಹೇಳ್ತಿದ್ದಾರೆ. ನೋಡುವ ಹೆಂಗಾಗುತ್ತೆ, ಏನೇನ್ ಪರಿಸ್ಥಿತಿ ಆಗುತ್ತೆ ಅಂತ. ಫುಲ್ಲು ನೋಡಿ ಹಾಕೊಂಡ್ ರುಕ್ತಾರೆ. ಇಂಗ್ಲಿಷಲ್ಲೇ ಮಾತಾಡ್ತಾರೆ, ನಮ್ಗೆ ಇಂಗ್ಲಿಷ್ ಬರಲ್ಲ, ಏನ್ ಮಾಡ್ಸಾಯೋದು ಇಷ್ಟೇ ಪರಿಸ್ಥಿತಿ. ಕ್ಲಿಯರ್ ಮಾಡ್ತಿದ್ರು ಅಂತ ಹೇಳ್ಬೋದು. ಯಾವ ಟಿಕೆಟ್ ಇದೆ ಅವ್ರು ಮಾತ್ರ, ಯಾವ ಗೇಟ್ ಅಲ್ಲಿ ಇದ್ದಾರೆ ಅವ್ರು ಮಾತ್ರ ಹೋಗ್ಬೇಕಂತ ಹೇಳ್ತಿದ್ದಾರೆ. ಇಲ್ದೇ ಇರೋರು ಸುಮ್ನೆ ಇಲ್ಲಿ ಟ್ರಾಫಿಕ್. ಸೋಷಿಯಲ್ ಮೀಡಿಯಾಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ, ಪತ್ರಿಕಾ ಮಾಧ್ಯಮಗಳಲ್ಲಿ ಎಲ್ಲಾ ಕಡೆ ಇಲಾಖೆ ವತಿಯಿಂದ ಮತ್ತು ಆಲ್ರೆಡಿ ಎಂಟ್ರಿ ಕೊಡ್ತಾರ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಹೊತ್ತಲ್ಲೇ ಮಾಡ್ತಾರೆ ಅಂತ ಹೇಳ್ಬೋದು. ಎಂಟ್ರಿ ಇದೆ, ತುಂಬಾ ಜನ ಅವ್ರವ್ರ ಗೇಟ್ ಅಲ್ಲಿ ನಿಂತ್ಕೊಂಡ್ರೆ ಒಳ್ಳೇದು. ಟಿಕೆಟ್ ಇರೋರು ಮಾತ್ರ ಇಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತಿದ್ವಿ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ರೆಡಿ ತುಂಬಾ ಜನ ನೋಡಿರ್ತೀರಾ ರಿಯಾಕ್ಷನ್ಗಳು, ನಮ್ಮ ಫ್ಯಾನ್ಸ್ಗಳು ಏನೇನ್ ಮಾತಾಡಿದ್ರು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.